ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಡಿಸೆಂಬರ್ 15ನೇ ತಾರೀಕು ಸೋಮವಾರ ದಿನದ ಪಂಚಾಂಗ ಹಾಗೆಯೇ ಆ ದಿನದ ವಿಶೇಷತೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಡಿಸೆಂಬರ್ 15 ಸೋಮವಾರದಂದು ಸಫಲ ಏಕಾದಶಿಯು ಬಂದಿದೆ. ಏಕಾದಶಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಹಾಗೆಯೇ ಆ ದಿನದ ಶುಭ ಮತ್ತು ಅಶುಭ ಸಮಯಗಳು, ಹಾಗೆಯೇ ಉಪವಾಸವನ್ನು ಮುಕ್ತಾಯ ಮಾಡುವಂಥ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ. ಡಿಸೆಂಬರ್ 15 ಸೋಮವಾರ ವಿಶ್ವಾವಸು ಸಂವತ್ಸರ, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ದಕ್ಷಿಣಾಯನ ಏಕಾದಶಿ ತಿಥಿಯು ಇರುತ್ತದೆ. ಚೈತ್ರ ನಕ್ಷತ್ರವು ಬೆಳಗ್ಗೆ 11 ಗಂಟೆ 8 ನಿಮಿಷದ ತನಕ ಇರುತ್ತದೆ. ನಂತರ ಸ್ವಾತಿ ನಕ್ಷತ್ರವು ಪ್ರಾರಂಭವಾಗುತ್ತದೆ. ಸಫಲ ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ 14 ಭಾನುವಾರ ಸಂಜೆ 6 ಗಂಟೆ 49 ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ 15 ಸೋಮವಾರ ರಾತ್ರಿ 9 ಗಂಟೆ 19 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯನ್ನು ತೆಗೆದುಕೊಂಡರೆ ಡಿಸೆಂಬರ್ 15 ಸೋಮವಾರದಂದು ಈ ಬಾರಿ ಸಫಲ ಏಕಾದಶಿಯ ಆಚರಣೆಯನ್ನ ಮಾಡಬೇಕು. ಏಕಾದಶಿಯಂದು ಪೂರ್ತಿಯಾಗಿ ಉಪವಾಸವಿರಬೇಕು. ಉಪವಾಸವನ್ನು ಯಾವಾಗ ಪ್ರಾರಂಭ ಮಾಡಬೇಕು ಅಂದರೆ ಡಿಸೆಂಬರ್ 14ನೇ ತಾರೀಕು ಭಾನುವಾರದಂದು ಸಂಜೆಯಿಂದಲೇ ಏಕಾದಶಿ ಉಪವಾಸವನ್ನ ಪ್ರಾರಂಭ ಮಾಡಬಹುದು. ಡಿಸೆಂಬರ್ 14 ಭಾನುವಾರ ರಾತ್ರಿ ಸಮಯದಲ್ಲಿ ಲಘುವಾದ ಆಹಾರದ ಸೇವನೆಯನ್ನು ಮಾಡಿ, ಯಾವುದೇ ಮಾಂಸಾಹಾರ ಸೇವನೆಯನ್ನು ಮಾಡಬೇಡಿ. ಡಿಸೆಂಬರ್ 15 ಸೋಮವಾರದಂದು ಬೆಳಗ್ಗೆಯಿಂದಲೇ ಏಕಾದಶಿಯ ಉಪವಾಸವನ್ನು ಪ್ರಾರಂಭ ಮಾಡಿ ಮಾರನೇ ದಿನದವರೆಗೂ ಕೂಡ ಉಪವಾಸವಿರಬೇಕು. ಉಪವಾಸ ಅಂದರೆ ತುಂಬಾ ಕಟ್ಟುನಿಟ್ಟಾಗಿ ಮಾಡಬೇಕು. ಏಕಾದಶಿಯ ಉಪವಾಸ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ. ಏನನ್ನು ಕೂಡ ಸೇವನೆಯನ್ನ ಮಾಡಬಾರ್ದು. ಅನ್ನ, ಬೇರೆ ಥರದ ಕಾಳುಗಳು, ಈ ರೀತಿಯಾದ ಆಹಾರವನ್ನು ಸೇವನೆಯಂತೂ ಮಾಡಲೇಬಾರದು. ಬೇಕಾದರೆ ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು ಮಾಡ್ಬೋದು. ಕೆಲವೊಬ್ಬರು ಏಕಾದಶಿಯಲ್ಲಿ ನೀರಾಹಾರ ಉಪವಾಸವನ್ನು ಕೂಡ ಮಾಡ್ತಾರೆ. ನೀರಾಹಾರ ಉಪವಾಸ ಎಂದರೆ ನೀರನ್ನು ಸಹ ಸೇವನೆ ಮಾಡೋದಿಲ್ಲ. ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಯಾವ ರೀತಿಯಾಗಿ ಉಪವಾಸವನ್ನು ಮಾಡ್ತೀರಾ ಅಂತ ನೋಡಿ. ಇನ್ನು ಕೆಲವೊಬ್ಬರು ಏಕಾದಶಿ ಎಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಉಪವಾಸವಿದ್ದು ರಾತ್ರಿಯ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡ್ತಾರೆ. ಉಪವಾಸವನ್ನು ಬಿಟ್ಟು ಆಹಾರವನ್ನು ಸೇವಿಸುತ್ತಾರೆ. ಏಕಾದಶಿಯ ಹಿಂದಿನ ದಿನ ರಾತ್ರಿಯಿಂದಲೇ ಉಪವಾಸವನ್ನ ಪ್ರಾರಂಭ ಮಾಡಿ ಲಘುವಾದ ಆಹಾರವನ್ನ ಸೇವನೆ ಮಾಡಿ ಏಕಾದಶಿ ಎಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿ ಎಂದು, ಅಂದರೆ ಈ ಬಾರಿ ಡಿಸೆಂಬರ್ 16 ಮಂಗಳವಾರದಂದು ದ್ವಾದಶಿ ಎಂದು ನೀವು ಬೆಳಗ್ಗೆ ಸಮಯದಲ್ಲಿ ಪಾರಾಯಣ ಅಂತ ಕರೀತಾರೆ, ಅಂದರೆ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡುವಂಥದ್ದು. ಮತ್ತೊಮ್ಮೆ ನೀವು ಪೂಜೆ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು. ಈ ಏಕಾದಶಿಯಲ್ಲಿ ಮುಖ್ಯವಾಗಿ ಬರುವಂಥದ್ದು ಒಂದು ಉಪವಾಸ ಮತ್ತು ಉಪವಾಸವನ್ನ ಮುಕ್ತಾಯ ಮಾಡುವಂಥದ್ದು. ಉಪವಾಸದ ಪ್ರಾರಂಭ ಮತ್ತು ಉಪವಾಸದ ಮುಕ್ತಾಯ ಎರಡೂ ಕೂಡ ತುಂಬಾನೇ ಮುಖ್ಯವಾದದ್ದು. ಏಕಾದಶಿ ಉಪವಾಸವನ್ನ ಯಾವಾಗ ಈ ಬಾರಿ ಮುಕ್ತಾಯ ಮಾಡಬೇಕು ಅಂದರೆ ಡಿಸೆಂಬರ್ 16ನೇ ತಾರೀಕು ಮಂಗಳವಾರದಂದು ಬೆಳಗ್ಗೆ 6 ಗಂಟೆ 34 ನಿಮಿಷದಿಂದ 8 ಗಂಟೆ 51 ನಿಮಿಷದ ಒಳಗೆ ನೀವು ದೇವರಿಗೆ ದೀಪವನ್ನ ಹಚ್ಚಿ ನೈವೇದ್ಯವನ್ನ ಅರ್ಪಿಸಿ ಪೂಜೆ ಸಲ್ಲಿಸಿದ ನಂತರ ನೀವು ಊಟವನ್ನ ಮಾಡಬೇಕು. ಡಿಸೆಂಬರ್ 15 ಸೋಮವಾರ ದಿನದ ಸಫಲ ಏಕಾದಶಿಯ ಪೂಜೆಯ ಸಮಯಗಳನ್ನು ತಿಳಿದುಕೊಳ್ಳೋಣ. ಆ ದಿನದ ಶುಭ ಮತ್ತು ಅಶುಭ ಸಮಯಗಳನ್ನು ತಿಳಿದುಕೊಳ್ಳೋಣ. ಡಿಸೆಂಬರ್ 15 ಸೋಮವಾರ ಸೂರ್ಯೋದಯದ ಸಮಯ ಬೆಳಗ್ಗೆ 6 ಗಂಟೆ 34 ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ. ಸೂರ್ಯಾಸ್ತದ ಸಮಯ ಸಂಜೆ 5 ಗಂಟೆ 56 ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ. ಡಿಸೆಂಬರ್ 15 ಸೋಮವಾರ ಸಫಲ ಏಕಾದಶಿಯ ಪೂಜೆಯನ್ನು ಮಾಡುವುದಕ್ಕೆ ಆ ದಿನದ ಶುಭ ಮುಹೂರ್ತಗಳನ್ನು ತಿಳಿಯೋಣ. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4 ಗಂಟೆ 53 ನಿಮಿಷದಿಂದ 5 ಗಂಟೆ 43 ನಿಮಿಷದ ತನಕ ಇರುತ್ತದೆ. ಅಭಿಜಿತ್ ಮುಹೂರ್ತ ಬೆಳಗ್ಗೆ 11 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 38 ನಿಮಿಷದ ತನಕ ಇರುತ್ತದೆ. ಅಮೃತ ಕಾಲ ರಾತ್ರಿ 4 ಗಂಟೆ 15 ನಿಮಿಷದಿಂದ 6 ಗಂಟೆ 3 ನಿಮಿಷದ ತನಕ ಇರುತ್ತದೆ. ವಿಜಯ ಮುಹೂರ್ತ ಮಧ್ಯಾಹ್ನ 2 ಗಂಟೆ 9 ನಿಮಿಷದಿಂದ 2 ಗಂಟೆ 54 ನಿಮಿಷದ ತನಕ ಇರುತ್ತದೆ. ಸಂಧ್ಯಾ ಕಾಲ ಸಂಜೆ 5 ಗಂಟೆ 56 ನಿಮಿಷದಿಂದ ರಾತ್ರಿ 7 ಗಂಟೆ 12 ನಿಮಿಷದ ತನಕ ಇರುತ್ತದೆ. ಗೋಧೂಳಿ ಮುಹೂರ್ತ ಸಂಜೆ 5 ಗಂಟೆ 54 ನಿಮಿಷದಿಂದ 6 ಗಂಟೆ 19 ನಿಮಿಷದ ತನಕ ಇರುತ್ತದೆ. ಈ ಶುಭ ಮುಹೂರ್ತಗಳಲ್ಲಿ ಡಿಸೆಂಬರ್ 15 ಸೋಮವಾರದಂದು ಸಫಲ ಏಕಾದಶಿಯ ಪೂಜೆಯನ್ನ ಮಾಡಬೇಕು. ಹಾಗೇನೆ ಮನೆಯಲ್ಲಿ ಹಾಗೇನೆ ದೂರದ ಪ್ರಯಾಣವನ್ನ ಪ್ರಾರಂಭ ಮಾಡಲು ಕೂಡ, ಒಳ್ಳೆಯ ಕೆಲಸವನ್ನ ಪ್ರಾರಂಭ ಮಾಡಲು ಕೂಡ ಆ ದಿನ ಈ ಶುಭ ಸಮಯಗಳಲ್ಲಿ ಮಾಡಿದರೆ ಉತ್ತಮ. ಇನ್ನು ಡಿಸೆಂಬರ್ 15 ಸೋಮವಾರ ಆ ದಿನದ ಅಶುಭ ಮುಹೂರ್ತಗಳನ್ನು ತಿಳಿಯೋಣ. ರಾಹುಕಾಲ ಬೆಳಗ್ಗೆ 7 ಗಂಟೆ 59 ನಿಮಿಷದಿಂದ 9 ಗಂಟೆ 24 ನಿಮಿಷದ ತನಕ ಇರುತ್ತದೆ. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 40 ನಿಮಿಷದಿಂದ 3 ಗಂಟೆ 3 ನಿಮಿಷದ ತನಕ ಇರುತ್ತದೆ. ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 50 ನಿಮಿಷದಿಂದ 12 ಗಂಟೆ 15 ನಿಮಿಷದ ತನಕ ಇರುತ್ತದೆ.
ಅಶುಭ ಮುಹೂರ್ತವು ಮಧ್ಯಾಹ್ನ 12:38 1:23 ತನಕ ಇರುತ್ತದೆ. ಮತ್ತೊಂದು ಅಶುಭ ಮುಹೂರ್ತವು ಮಧ್ಯಾಹ್ನ 2:54 3:40 ತನಕ ಇರುತ್ತದೆ. ಡಿಸೆಂಬರ್ 15 ಸೋಮವಾರದಂದು ಈ ಅಶುಭ ಮುಹೂರ್ತಗಳಲ್ಲಿ ದೇವರ ಪೂಜೆಯನ್ನು ಹಾಗೆಯೇ ಸಫಲ ಏಕಾದಶಿಯ ಪೂಜೆಯನ್ನು ಕೂಡ ಮಾಡಬಾರದು. ಇದೇ ರೀತಿಯಾಗಿ ಪ್ರತಿದಿನದ ನಿತ್ಯ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳಲು, ಆ ದಿನದ ವಿಶೇಷತೆ ಹಾಗೆಯೇ ಶುಭ ಮತ್ತು ಅಶುಭ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳಲು ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.